ಈ ಗಣಪತಿಯು ಹೆಚ್ಚಾಗಿ ಸಂತಾನಕ್ಕೆ ವಿವಾಹ ಕಾರ್ಯಕ್ಕೆ ವಿಘ್ನಗಳನ್ನು ನಿವಾರಣೆ ಮಾಡುವಂಥ ಗಣಪತಿ ಅಂತ ಪ್ರಸಿದ್ಧಿ ಪಡೆದಿದೆ. ಆಮೇಲೆ ದೇವರು ನನಗೆ ಒಳ್ಳೇದು ಮಾಡಿದ್ರು, ತುಂಬ ಒಳ್ಳೇದು ಮಾಡಿದ್ರು. ಈ ಗಣಪತಿ ನಾವು ನಂಬಿದವರಿಗೆ ಯಾರನ್ನೂ ಕೈ ಬಿಟ್ಟದಿಲ್ಲ. ನಮಸ್ಕಾರ ವೀಕ್ಷಕರೇ, ಉಡುಪಿ ಜಿಲ್ಲೆಯಲ್ಲಿ ನೂರಾರು ಪುರಾಣ ಪ್ರಸಿದ್ಧ ದೇವಾಲಯಗಳಿವೆ. ಅವುಗಳ ಪೈಕಿ ಕಂಬಿಕಲ್ಲಿನ ಶ್ರೀ ಮಹಾಗಣಪತಿ ದೇವಾಲಯ ಕೂಡ ಒಂದು. 1200 ವರ್ಷಗಳ ಇತಿಹಾಸ ಹೊಂದಿರುವ ಕಂಬಿಕಲ್ಲು ಶ್ರೀ ಮಹಾಗಣಪತಿ ದೇವಾಲಯದ ವಿಶೇಷತೆ ಏನು ಅನ್ನೋದನ್ನ ನೋಡೋಣ ಬನ್ನಿ. ಶ್ರೀ ಕಂಬಿಕಲ್ಲು ಮಹಾಗಣಪತಿ ದೇವಸ್ಥಾನ ಕಕ್ಕುಂಜೆ. ಇದು 1200 ವರ್ಷದ ಇತಿಹಾಸ ಇರುವಂಥ ದೇವಸ್ಥಾನ. ಇದು ಮೊದಲು 1200 ವರ್ಷದ ಹಿಂದೆ ಒಂದು ಮುನಿಗಳು ಇಲ್ಲಿ ಪೂಜೆ ಮಾಡ್ತಾ ಇದ್ರಂತೆ. ಈ ಬಂಡೆಗೆ ಕಾಣಿಸ್ತಾ ಇರ್ತಕ್ಕಂಥ ಬಂಡೆಗೆ ಪೂಜೆ ಮಾಡ್ತಾ ಇದ್ದಾರೆ. ಅದು ತದನಂತರ ಅವರು ಬೇರೆ ಕಡೆ ವಲಸೆ ಹೋಗಿರೋದ್ರಿಂದ ಪೂಜೆ ನಿಂತೋಗಿತ್ತು ಆ ಬಂಡೆಯಲ್ಲಿ. ತದನಂತರ ಒಂದು ಬಂಟ್ಸ್ ಕುಟುಂಬ 150 ವರ್ಷದ ಹಿಂದೆ ಅವರಿಗೆ ಸಂತಾನ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಒಬ್ಬ ಪ್ರಶ್ನೆ ಮಾರ್ಗದಲ್ಲಿ ಕೇಳಿದವಾಗ, ನಿಮ್ಮ ಮನೆಯಿಂದ ಉತ್ತರ ದಿಕ್ಕಿನಲ್ಲಿ ಬಂಡೆ ಒಳಗೆ ಗಣಪತಿ ಇದೆ, ಅಲ್ಲಿ ಪೂಜೆ ಆಗ್ತಾ ಇಲ್ಲ, ಪ್ರತಿ ಮಂಗಳವಾರ ಪೂಜೆ ಕೊಟ್ಟರೆ ಸಂತಾನ ಆಗ್ತದೆ ಅಂತ ಪ್ರಶ್ನೆಯಲ್ಲಿ ಬಂತಂತೆ. ತದನಂತರ ಯಾರಿಗೂ ಗೊತ್ತಿಲ್ಲ, ಇದೆಲ್ಲ ಅರಣ್ಯ ಪ್ರದೇಶ ಇತ್ತು. ತದನಂತರ ಅವರ ಬಂಟ್ಸ್ ಕುಟುಂಬ ಅದೇ ಪ್ರಶ್ನೆ ಹೇಳಿದಂಥ ಜ್ಯೋತಿಷರನ್ನು ಕರ್ಕೊಂಬಂದು ಪರೀಕ್ಷೆ ಮಾಡಿದವಾಗ ಈ ಬಂಡೆಯಲ್ಲಿ ಆ ಗಣಪತಿಯ ಇರುವುದು ಸಾನ್ನಿಧ್ಯ ಗೋಚರ ಆಗ್ತದಂತೆ. ಅದನ್ನು ನಂಬಿದಂಥವರು, ನಮ್ಮ ಮನೆಯವರು ಪೂಜೆಗೆ ಬಂದಿರ್ತಾರೆ ಆ ಸಂದರ್ಭದಲ್ಲಿ, ನಮ್ಮ ತಾತನವರು, ಅವರು ಪೂಜೆ ಮಾಡ್ತಾರೆ, ಮಂಗಳವಾರ ಮಾತ್ರ ಪೂಜೆ ಮಾಡ್ತಾರೆ. ಆ ಬಂಟ್ಸು ಕುಟುಂಬಕ್ಕೆ ಸಂತಾನ ಆಗ್ತದೆ, 4-5 ಸಂತಾನ ಆಗ್ತದೆ. ಮಂಗಳವಾರ ಮಾತ್ರ ಪೂಜೆ ಕೊಟ್ಕೊಂಡು ಬರ್ತಾಯಿದ್ರು. ತದನಂತರ ಈ ಊರಿನ ಪ್ರಮುಖರು ಅಡಿಗರು ಅಂತ ಅವರು ನಿತ್ಯ ಪೂಜೆ ಮಾಡಬೇಕು, ಮಂಗಳವಾರ ಮಾತ್ರ ಅಲ್ಲ ಅಂತ ಹೇಳಿ ಈ ದೇವಸ್ಥಾನವನ್ನು ಕಟ್ಟಿ, ಈಗ ಒಂದು ಗರ್ಭಗುಡಿ ಮತ್ತು ಎದುರು ಒಂದು ಮಾಡು ಕಟ್ಟಿ ನಿತ್ಯ ಪೂಜೆ ಅಂತೇಳಿ ಹೇಳಿ ನಮ್ಮ ಮನೆಯವರಿಗೆ ಹೇಳ್ತಾರೆ. ನಿತ್ಯ ಪೂಜೆ ನಡೀತಾ ಇರ್ತದೆ. ಊರಿನವರೆಲ್ಲ ಇಂತಿಷ್ಟ ವರ್ಷಕ್ಕೆ ಇಂತಿಷ್ಟ ಭತ್ತ ಕೊಡುವುದು, ಆ ಸಂದರ್ಭದಲ್ಲಿ ಭತ್ತ ಕೊಡುವುದಂತ ಮಾತಾಡಿ ನಿತ್ಯ ಪೂಜೆಯನ್ನು ಮಾಡ್ತಿರ್ತಾರೆ. ಪುನಃ ಪ್ರತಿಷ್ಠೆ ಮಾಡಿ 1000 ಕಾಯಿ ಗಣಹೋಮ ಮಾಡಿ ಪುನಃ ಪ್ರತಿಷ್ಠೆಯನ್ನು ಮಾಡ್ತಾರೆ. ತದನಂತರ ಈಗ 2016ರಲ್ಲಿ ಅಷ್ಟಮಂಗಲ ಪ್ರಶ್ನೆ ಹಾಕಿ 2018ರಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಕ್ರಿಯೆ ಆರಂಭಗೊಂಡು 2019ಕ್ಕೆ ಪುನಃ ಪ್ರತಿಷ್ಠೆ ಆಗಿದೆ. ಈ ಸುತ್ತುಪೌಳಿ ಇದೆಲ್ಲ ಪುನಃ ಗರ್ಭಗುಡಿ ಸಹಿತ ಎಲ್ಲವೂ ಪುನಃ ಪ್ರತಿಷ್ಠೆ ಆಗಿದೆ, ನವೀಕೃತವಾಗಿ ನಿರ್ಮಾಣಗೊಂಡಿದೆ. ಈ ಗಣಪತಿಯು ಹೆಚ್ಚಾಗಿ ಸಂತಾನಕ್ಕೆ ವಿವಾಹ ಕಾರ್ಯಕ್ಕೆ ವಿಘ್ನಗಳನ್ನು ನಿವಾರಣೆ ಮಾಡುವಂಥ ಗಣಪತಿ ಅಂತ ಪ್ರಸಿದ್ಧಿ ಪಡೆದಿದೆ. ಈ ದೇವಳದ ಎದುರು ಭಾಗದಲ್ಲಿ ಒಂದು ಕಲ್ಲಿನ ಬಂಡೆ ಇದ್ದು, ಈ ಕಲ್ಲಿನ ಕುರಿತಾಗಿಯೂ ಒಂದು ಕುತೂಹಲಕಾರಿ ಕಥೆ ಇದೆ. ಎದುರುಗಡೆ 2 ವೃತ್ತಾಕಾರದ ಕಲ್ಲುಗಳು, 2 ಕಲ್ಲುಗಳು ಇತ್ತು. ಈಗ ಒಂದೇ ಕಲ್ಲಿದೆ. ಅವನ್ನ ಗಣಪತಿಯ ಕಣ್ಣುಗಳು ಅಥವಾ ಉಂಡ್ಲುಕಾಯಿ ಅಂತ ಕರೀತಾರೆ. ಅಲ್ಲಿಯೂ ಗಣಪತಿಯ ಸಾನ್ನಿಧ್ಯ ಇದೆ ಅಂತ. ಅದರಲ್ಲಿ ಒಂದು ಕಲ್ಲನ್ನು ಒಬ್ಬರು ಒಡೆದು ಹಾಕಿದರು, ಅವರು ಮತ್ತೆ ಇದಾಗಿದ್ದರು. ಈಗ ಒಂದು ಕಲ್ಲು ಇದರಾಗಿ ನಿಂತ್ಕೊಂಡಿದೆ, ಅಲ್ಲಿಯೂ ಗಣಪತಿಯ ಸಾನ್ನಿಧ್ಯ ಇದೆ ಅಂತ. ಆದ್ದರಿಂದ ಈ ಎದುರುಗಡೆ ನಾವು ಇದನ್ನು ಬಂದ್ ಮಾಡಿ ಗೋಡೆ ಕಟ್ಟಲಿಕ್ಕಿಲ್ಲ ಅಂತ ಬಂದಿದೆ. ಆದ್ದರಿಂದ ಗೋಡೆಯನ್ನು ಕಟ್ಟುವುದಿಲ್ಲ. ನಮ್ಮ ಅಜ್ಜನ ಕಾಲದಲ್ಲಿ ನಾವು ಕಕ್ಕುಂಜಲ್ಲೇ ಇದ್ದವರು. ಉದ್ಯೋಗಕ್ಕೋಸ್ಕರವಾಗಿ ನಾವು ಇಲ್ಲಿಂದ ಬ್ರಹ್ಮಾರ್ದಲ್ಲಿ ಒಂದು ಗ್ಯಾರೇಜ್ ಮಾಡಿದೆ. ಆಗ ಈ ಗಣಪತಿನ ಪ್ರಾರ್ಥನೆ ಮಾಡ್ಕೊಂಡು ಹೋದೆ. ಅಲ್ಲಿ ಬ್ರಹ್ಮಾರ್ದಲ್ಲಿ ಗ್ಯಾರೇಜ್ ಮಾಡಿದೆ. ಫಸ್ಟ್ ಲಾರಿ ಬಾಡಿ ಮಾಡಿದ್ದೆ. ಲಾರಿ ಬಾಡಿ ಮಾಡಿ ಗಣಪತಿ ದೇವರಲ್ಲಿ ತಂದು ಪೂಜೆ ಮಾಡ್ಕೊಂಡು ಹೋಗೋದು. ಬ್ರಹ್ಮಾರದ ಮಂಜಣ್ಣ ಅಂತೇಳಿ ಒಬ್ಬರದ್ದು ವಿಶ್ವನಾಥ್ ಪೈಗಳಂತ ಅವ್ರದ್ದೊಂದು ಗಣೇಶ ಪ್ರಸಾದ ಒಂದು ಗಾಡಿ ರೆಡಿ ಮಾಡಿ ನಾವು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಯ್ತು.
ಆಮೇಲೆ ದೇವರು ನನಗೆ ಒಳ್ಳೇದು ಮಾಡಿದರು, ತುಂಬ ಒಳ್ಳೇದು ಮಾಡಿದರೆ ಈಗ ನಾವು ಅಲ್ಲಿ ಬ್ರಹ್ಮಾರ ಒಂದು 30 ವರ್ಷ ಬ್ರಹ್ಮಾರದಲ್ಲಿದ್ದೆ. ಕಡೆಗೆ 2016 ಬ್ರಹ್ಮಾರದಲ್ಲಿ ಕೈದು ಮಾಡಿ ಇಲ್ಲಿ ಜೆನ್ನಡಿಯಲ್ಲಿ ಮಾಡಿ ಈಗ ನನ್ನ ಮಕ್ಕಳು ಈ ಉದ್ಯೋಗನೇ ಮಾಡ್ತಾಯಿದ್ರು. ಈಗ ಮುಲ್ಪದಲ್ಲ ಗಾಡಿ ಬಂದು ನಮ್ಮ ಗ್ಯಾರೇಜಲ್ಲಿ ಬಾಡಿ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಈ ಗಣಪತಿ ನಾವು ನಂಬಿದವರಿಗೆ ಯಾರನ್ನೂ ಕೈ ಬಿಟ್ಟದಿಲ್ಲ, ಮತ್ತು ನಂಬದಿದ್ದವರಿಗೆ ಅದಕ್ಕೆ ಕತೆ ಹೇಳಲಿಕ್ಕಿಲ್ಲ ಅಂತ ಇದರಲ್ಲಿ ಉಂಟು. ನಮ್ಮ ಗಣಪತಿ ಅಷ್ಟು ಮಹಿಮೆ ಉಂಟು ಗಣಪತಿಯಲ್ಲಿ. ದೇವಸ್ಥಾನಕ್ಕೆ ಬರುವುದಾದರೆ ನೀವು ಉಡುಪಿಯಿಂದ ಬ್ರಹ್ಮಾವರದಿಂದ ಗಾವಳಿ ಅಂತ ಬರ್ತದೆ. ಗಾವಳಿಯಲ್ಲಿ ಬಲಭಾಗ ತಕ್ಕೊಂಡು ಅಲ್ಲಿಂದ 3.5 ಕಿಲೋಮೀಟ್ರಿಂದ ಬಂದರೆ ಕಕ್ಕುಂಜೆ ಅಂತ ಬರ್ತದೆ. ಕಕ್ಕುಂಜೆ ಹಾಲಾಡಿ ಹೋಗುವ ರೋಡಲ್ಲಿ ಕಂಬಿಕಲ್ಲು ಗಣಪತಿ ದೇವಸ್ಥಾನ ಅಂತ ಬೋರ್ಡ್ ಇದೆ, ಗೊತ್ತಾಗ್ತದೆ. ಹಾಲಾಡಿಯಿಂದ ಬರುವುದಂತಾದರೆ ಜಮದಗ್ನಿ ಕ್ರಾಸಲ್ಲಿ ಇಳ್ಕೊಂಡು ಅಲ್ಲಿಂದ ಒಂದು 2.5-3 ಕಿಲೋಮೀಟ್ರು ಬಂದರೆ ಕಕ್ಕುಂಜೆ ರೋಡಲ್ಲಿ ಬಂದರೆ ಬಲಭಾಗದಲ್ಲಿ ಗಣಪತಿ ದೇವಸ್ಥಾನ ಇದೆ. ಇಂತಹ ಶಕ್ತಿಶಾಲಿ ವಿನಾಯಕನ ಸನ್ನಿಧಿಗೆ ನೀವು ಕೂಡ ಒಮ್ಮೆ ತಪ್ಪದೆ ಭೇಟಿ ನೀಡಿ. ಇಲ್ಲಿನ ಕುರಿತಾದ ಅನುಭವಗಳನ್ನು ಕಮೆಂಟ್ನಲ್ಲಿ ತಿಳಿಸಿ.